ಫಂಕ್ಷನ್ ಲೇಟ್ ಆಗಿ ಬಂದಿರೋದಕ್ಕೆ ನಮ್ಮ ಕಾಲೇಜ್ ಒಳಗಡೆ ನಮ್ಮನ್ನೇ ಬಿಡ್ತಾ ಇಲ್ಲ ನೋಡಿ. ಎಲ್ಲರೂ ಫಂಕ್ಷನ್ ಅಲ್ಲಿ ಬಿಸಿ ಇದ್ರೆ ನಮ್ಮ ಹುಡುಗರು ಇಲ್ಲಿ ಫೋಟೋ ಶೂಟ್ ಅಲ್ಲಿ ಬಿಸಿ. ಎಲ್ಲ ಮುಗಿಸ್ಕೊಂಡು 2 ಗಂಟೆ ಕಾಲೇಜ್ ಹತ್ರ ಬಂದ್ವಿ. ಬ್ರೋ ಏನಕ್ಕೆ ಬ್ರೋ ಗೇಟ್ ಹಾಕಿರೋದು? ಲೇಟ್ ಆಗಿದೆ ಫೇಮಸ್ ಏನಿಲ್ಲ, ಸುಮ್ಮನೆ ಅಂಕಲ್ ಹಂಗೆ ಹೇಳ್ತಾವ್ರ ಲಾಸ್ಟ್ ಬೆಂಚ್ ಅಲ್ಲ. ಬ್ರೋ ಈಗ ಏನ್ ಟ್ರೈ ಮಾಡೋಣ? ಬನ್ನಿ ಹಾಗಾದ್ರೆ ಹೋಗೋಣ. ಮುಂದೆಯಿಂದ ಬ್ರೋ ಬರೋದು ತಗೊಂಡೋಗೆ. ಎಷ್ಟು ಬ್ರೋ ಒಂದು ಪ್ಲೇಟು? 80 ಬ್ರೋ ಮಾಡಿ ಮಾಡೋಣ. ಎಷ್ಟು ಮಾಡೋದು ಬಿಡತ್ತೆ. ಎಲ್ಲ ಟ್ರೈ ಮಾಡಿಲ್ಲ, ಯಾಕಂದ್ರೆ ನಮ್ಗೆ ಫ್ರೀಯಾಗಿ ಸಿಕ್ಕಿದ್ ಪಲಾವ್ ಒಂದೇ. ಕಾಲೇಜಲ್ಲಿ ಫಂಕ್ಷನ್ ಇಟ್ಕೊಂಡು ಇವ್ರು ನೋಡಿದ್ರೆ ಮಟನ್ ಫಂಕ್ಷನ್ ಹೋಗೋಣ ಅಂತ ಹೇಳ್ತಾರೆ. ಹೋಗ್ಬೇಕಾ ಬ್ರೋ? ನಮ್ಮ ಜೊತೆ ಸಾರ್ನು ಕರ್ಕೊಂಡು ಹೋಗೋಣ ಅಂದ್ರೆ ಬರಲ್ಲ ಅಂದ್ರು. ಇಲ್ಲಿ ಇವ್ರದೊಂದು ಏನಾದ್ರು ಫಂಕ್ಷನ್ ಆದ್ರೆ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಮಟನ್ ತಿನ್ನೋದಕ್ಕೆ ನಾವೆಲ್ಲ ಫುಲ್ ರೆಡಿ ಆಗಿದ್ವಿ. ಇಲ್ಲಿ ನೋಡಿದ್ರೆ ಫಸ್ಟೇ ವೈಟ್ ರೈಸ್ ಹಾಕ್ಬಿಟ್ಟಿದ್ದಾರೆ. ಎಲ್ಲರ ಗ್ರೂಪಲ್ಲೂ ಸ್ಲೋಗ್ ತಿನ್ನೋರು ಇರ್ತಾರಲ್ವಾ, ನಮ್ಮ ಗ್ರೂಪಲ್ಲಿ ಇವರೇ. ಇವರು ಬ್ಯಾಟಿಂಗು ಬಾಬಾ. ನೀನೇನಪ್ಪ ಕಾಣಿಸೇ ಇಲ್ಲ, ಊಟ ಮಾಡ್ಕೊಂಡಿದ್ದೆ, ಜಾಸ್ತಿ ಆಗ್ಬಿಡ್ತು, ಅದಕ್ಕೆ ಬಿಟ್ಟು ಬಂದೆ. ಎಲೆಕ್ಟ್ರಿಕ್ ಬೈಕ್ ಇದ್ರೆ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗುತ್ತೆ, ಬನ್ನಿ ತೋರಿಸಿ. ನೋಡಿ ಚಾರ್ಜ್ ಹಾಕ್ಬಿಟ್ಟು ಊಟ ಮಾಡಕ್ ಹೋಗಿದ್ವಿ. ಅದಕ್ಕೆ ಒಂದು ಪವರ್ ಬ್ಯಾಂಕ್ ತಗೊಂಡು ಹಾಕೊಂಬಿಡಿ. ಊಟ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಹತ್ರ ಓಡ್ತಾ ಇದೀವಿ. ಹೊಸ ದಾರಿಗಳೆಲ್ಲ ಹುಡ್ಕೊಂಡ್ಬರೋದು. ಎಷ್ಟೋ ತಪ್ಪ ತೆಗಿಯೋದು. ಇಲ್ಲಿ ಅಣ್ಣ ಗೇಟ್ ತೆಗ್ದಿರೋದಕ್ಕೆ ಸನ್ಮಾನ ಮಾಡ್ತಾ ಇದೀವಿ. ಎತ್ರ ಮೇಲೆ ಗಣೇಶನ ಏನೇನು ಹೇಳ್ರಿ ಮಚ್ಚ. ಫಂಕ್ಷನ್ ಇನ್ನು 7 ಗಂಟೆವರೆಗೂ ಇದೆ ಅಂದ್ರು. ಸರಿ ಅಂತ ಆಚೆ ಹೋಗಿ ಒಳಗಡೆ ಬಂದ್ರೆ ಫಂಕ್ಷನ್ ಮುಗೀತು ಅಂತ ಅನೌನ್ಸ್ ಮಾಡ್ತಾವ್ರೆ. ಲಾಸ್ಟ್ ಬೆಂಚ್ ಅವರು ಕಾಲೇಜಿಗೆ ಬರಲ್ಲ, ಫಂಕ್ಷನ್ ಬರ್ತಾರೆ. ನಾವಂತಾರೆ ಡಿಫ್ರೆಂಟ್, ಎರಡಕ್ಕೂ ಕರೆಕ್ಟ್ ಆಗಿ ಬರಲ್ಲ. ಯಾರು ಉದ್ದಾರ ಆಗಲ್ಲ. ನಾವಂತೂ ಡ್ಯಾನ್ಸ್ ನೋಡೋಕಾಗಿಲ್ಲ, ನಿಮ್ಗೆ ತೋರ್ಸೋಣ ಅಂತ ಫ್ರೆಂಡ್ ಹತ್ರ ವಿಡಿಯೋ ಕಳ್ಸ್ಕೊಂಡೆ ಅಷ್ಟೇ.